ಇನ್ ಫಿಗರ್ ಅವ್ರ ಚಿತ್ರ ಕೊಟ್ಬಿಟ್ಟಿದ್ದಾರೆ ಹುಡುಗರ, ತೊಂದರೆ ಇಲ್ಲ. ಇ ಇಸ್ ಅ ಪಾಯಿಂಟ್ ಆನ್ ಸೈಡ್ ಸಿ ಬಿ. ಸಿ ಬಿ ಇದೆಯಪ್ಪ, ಇ ಐ, ಓಕೆ ಓಕೆ, ಇದು ಪ್ರೊಡ್ಯೂಸ್ಡ್ ಸಿ ಬಿ ಪ್ರೊಡ್ಯೂಸ್ ಕರೆಕ್ಟ್ ಆಗಿದೆ. ಓಕೆ, ಐಸೋಸೆಲಿಸ್ ಟ್ರಯಾಂಗಲ್. ಯಾವುದು ಐಸೋಸೆಲಿಸ್ ಟ್ರಯಾಂಗಲ್? ಎ ಬಿ ಸಿ. ಸರಿ ಸರಿ. ವಿತ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಹುಡುಗರ ಇವೆರಡು ಸೈಡ್ ಈಕ್ವಲ್ ಇತ್ತು ಅಂದ್ರೆ ಇವೆರಡು ಆಂಗಲ್ ಈಕ್ವಲ್ ಆಗಿರುತ್ತೆ ಅಲ್ವಾ? ಮಾರ್ಕ್ ಮಾಡ್ಕೊಂಡೋಣ, ತೊಂದರೆ ಇಲ್ಲ. ಅದು ಬರೀಬೇಕು, ಬಟ್ ಮಾರ್ಕ್ ಮಾಡ್ಕೊಳ್ಳೋಣ. ಇಫ್ ಎ ಡಿ ಇಸ್ ಪರ್ಪೆಂಡಿಕ್ಯುಲರ್, ಸರಿ, ಇದು 90 ಡಿಗ್ರಿ. ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಆಂಗಲ್ 90 ಡಿಗ್ರಿ ಮಾಡೇ ಮಾಡುತ್ತೆ ಅದು. ಆ್ಯಂಡ್ ಇ ಎಫ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಅದು 90 ಡಿಗ್ರಿ. ಪ್ರೂವ್ ದಟ್ ಎ ಬಿ ಡಿ. ಓಕೆ, ಸ್ವಲ್ಪ ಶೇಡ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಇದು ಅದಾಯಿತು ಅಂದಮೇಲೆ ಇ ಸಿ ಎಫ್, ಅದನ್ನು ಶೇಡ್ ಮಾಡ್ಕೊಳ್ಳಿ ಅಲ್ವಾ? ಇವಾಗ ಸರಿ ಹೋಯ್ತು ನೋಡೋದಕ್ಕೆ. ಪ್ರೂವ್ ದಟ್, ಓಕೆ, ಅವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳಿ. ಸಿಂಪಲ್ಲು. ಒಂದು 90, ಇನ್ನೊಂದು 90 ಇಲ್ಲೇ ಕಾಣಿಸ್ತಾ ಇದೆ. ಇನ್ನೊಂದು ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಈಕ್ವಲ್ ಅಲ್ವಾ? ಅಲ್ಲೇ ಆಯ್ತು ನೋಡಿ, ಆಗೋಯ್ತು ಉತ್ತರ. ಸೊ ಇದನ್ನು ಬರೀಬೇಕಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲಿಂದ ಶುರು ಮಾಡೋಣ. ಆನ್ಸರ್ ಇನ್ ಟ್ರಯಾಂಗಲ್ ಎ ಬಿ ಸಿ. ಮತ್ತು ಇಲ್ಲಿಂದ ಶುರು ಮಾಡೋಣ. ಏನಕ್ಕೆ ಅಂತ ಹೇಳಿದ್ರೆ ಆ್ಯಂಗಲ್ ಬಿ ಇಸ್ ಕೂಡ ಆ್ಯಂಗಲ್ ಸಿ ಅಂತ ಬರೆಯೋಣ. ಆಸ್ ಎ ಬಿ is equal to AC, angle B is equal to angle C. Opposite sides of opposite angles of equal sides. ಅದಾದ್ಮೇಲೆ ಇದನ್ನ ಈಕ್ವೇಶನ್ 1 ಅಂತ ಬರ್ಕೊಡೋಣ. ನೆಕ್ಸ್ಟ್, direct in triangle ABD and triangle ECF, angle EFC is equal to angle ADB is equal to 90 degree. Angle B is equal to angle C from equation 1 ಅಲ್ವಾ? ಸೊ ಎರಡು ಆಂಗಲ್ ಆಯಿತು. therefore by AA similarity criteria, triangle ABD is similar triangle ECF ಅಲ್ವಾ? ಹೆನ್ಸ್ ಪ್ರೂವ್ಡ್. ಅಷ್ಟೇ. ಇದು ಬರೆಯೋದೇ ಉದ್ದ, ಯೋಚನೆ ಮಾಡೋದು ಅಷ್ಟೊಂದೇನು ಕಷ್ಟ ಅಲ್ಲ.